ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮುಖ್ಯಮಂತ್ರಿಗಳಿಗೆ ಈಗ? ಅಯ್ಯೋ ಏನ್ ಹೇಳ್ತೀರಾ ಸರ್, ಹೇಳಿದ್ರೆ ಕೇಳ್ತಾರ ನಮ್ಮ ಮಾತುಗಳು? ರೈತರಲ್ವಾ ನೀವು? ನಿಮ್ಮ ನಾವು 6 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಬೈಲಮಂಗಲದಲ್ಲಿ. ನೋಡಿ ಇವತ್ತು ಹೋಗಿ ಇವಾಗ ಬಂದಿದ್ದೀನಿ ಮೇಕೆ ಬಿಡಕ್ಕೆ. 6 ತಿಂಗಳಿಂದ ಹೋರಾಟ ಮಾಡ್ತಾವ್ರೆ. ಅವರು ಕೊಡಕ್ಕಾಗಲ್ಲ, ನಾವು ಕೊಡಲ್ಲ ಅಂತ ನಾವು, ಕೆಲವರು ಆಗೋಗ್ಲಿ ಬಿಡು ಅಂತ ಕಾದವ್ರಿ. ಏನ್ ಮಾಡಿ ಬೇಸತ್ ಬಿಟ್ಟವ್ರೆಲ್ಲ ಇಲ್ಲ ಸರ್, ಹಿಂಗೆ ನೋಡಿ ಇವಾಗ ಬೈಲದೆ ಮೇಯ್ಸ್ಕೊತೀವಿ, ಆಮೇಲೆ ಬಿಡ್ತಾರಾ ಎಲ್ಲ ಉಳ್ಳಿಸ್ಬಿಟ್ರೆ ಎಲ್ಲ ಇದು ಮಾಡ್ಕೋತಾರೆ. ಈಗ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ, ಈಗ ಇದು ಪಾಳಿರೋದಕ್ಕೆ ತಂದು ಬಿಟ್ಕೊಂಡಿದ್ದೀವಿ, ಕೋರ್ ಆಗೋದ್ಮೇಲೆ ಹಿಂಗೆ ಬಿಡ್ತಾರ ರೋಡ್ ಮೊದಲು ಎಲ್ಲ ಉಳ್ಳಿಸ್ಬಿಟ್ರೆ ಸಮ ಮಾಡಿ ಬಿಲ್ಡಿಂಗ್ಗಳು ಕಟ್ಕೋತಾರೆ. ನಮ್ಮಂಥ ಬಡವರು ಅವರು ಹೋದ್ರೆ ಕರೆದ್ರೆ ಹೋಗೋದು, ಇಲ್ಲದೇ ಮನೆಯಲ್ಲಿ ಕುಂತಿರ್ಬೇಕಷ್ಟೇ. ನಮ್ಮನ್ನಂತೂ ಯಾರು ಕೂಗಲ್ಲ. ನನಗೆ 77 ವರ್ಷ, ಯಾರು ಕೂಗ್ತಾರೆ ಸರ್ ಕೆಲಸಕ್ಕೆ? ಕರಿಯಲ್ಲ ಸರ್. 90 ಕರಿಯಲ್ಲ. ಹೋಗಪ್ಪ ನೀನು, ನಿನ್ನ ಪಾಡಿಗೆ ನೀನು ಅಂತಾರೆ. ಇವಾಗಾದ್ರೆ ನೋಡಿ, ನಾನು ಹೇಳಿಲ್ವಾ, ಈಗ ಒಂದು ತ್ರಾಸದೆ, ನಮ್ಗೇನಾರ ಕಷ್ಟ ಬಂದರೆ ಯಾರೋ ಬಂದವ್ರಿಗೆ ಬಂದು ಕೊಟ್ಬಿಟ್ಟು ರಾಗಿಗೆ ಕಾಳು ನಮ್ಮ ಕಷ್ಟ ಸುಖಕ್ಕೆ ಮಾಡ್ಕೋಬೋದು ಸರ್. ಇಷ್ಟು ಹೇಳ್ತಾ ಇದ್ವಿ ನಾವು. ಕೋರ್ ನಿಲ್ಲಿಸ್ಬೇಕು ಅಂತಲೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವ್ರ ಜೊತೆಲಿ. ನಿಮ್ಮ ಪ್ರಕಾರ ಅನ್ಸುತ್ತಾ ಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟ್ ನಿಲ್ಲಿಸ್ತಾರೆ ಅಂತಂದೇಳಿ? ಅಯ್ಯೋ ನಿಲ್ಲಿಸ್ತಾರ ಸ್ವಾಮಿ, ಡಿ ಕೆ ಶಿವಕುಮಾರ್ ಈ ಆಸಂತ್ರ ಹುಟ್ಟಿರೋ ನಿಲ್ಲಿಸ್ತಾರ? ಅಯ್ಯೋ ಸುಮ್ಮನೆ ಅವ್ರು ಬರಲ್ಲ ಸರ್. ಅವರು ನಿಲ್ಲಿಸ್ಬೇಕು ಅಂತ ಬರ್ತಾ ಇಲ್ಲ. ನಾವು 6 ತಿಂಗಳೂ ಹೋರಾಡ್ತಾ ಇದ್ದೀವಿ ಅವ್ರ ಜೊತೆಲಿ. ಅಂದ್ರೆ ಈಗ ಇದು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದಾರೆ 3.25% ಜನ ಈಗಾಗಲೇ ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಇಲ್ಲ ಸರ್, ಯಾರು ನಮ್ಮ ಕಂಚನಹಳ್ಳಿ, ಹಳ್ಳಸಂದ್ರ, ಹೊಸೂರು ಈ ಕಡೆ ಎಲ್ಲ ಒಂದು ಅಂಗೈಂಬನೂ ಕೊಡಲ್ಲ ಅವರು. ಕಂಚನಹಳ್ಳಿ, ಹಳ್ಳಸಂದ್ರ, ಹೊಸೂರು ಅವ್ರು ಏನು ಮಾಡಿದ್ರು ಕೊಡಲ್ಲ ಅವರು. ಹೊಸೂರು ಎಂಟಿಗಳನ್ನೊಬ್ರು ಸುಧಾರಿಸ್ಕೊಳ್ಳಿ, ಒಬ್ಬರು ಮಾಡ್ತೀನಿ ಅಂತ ಬಂದರೆ. ಹಂಗಾರೆ ಈಗ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು 80% 90% ಜನ ಆಲ್ರೆಡಿ ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಅದು ನಿಮ್ಮ ಪ್ರಕಾರ ಸತ್ಯನ ಸುಳ್ಳ? ಇಲ್ಲಿ ಇಲ್ಲ ಸರ್, ಒಪ್ಕೊಂಡಿಲ್ಲ. ಮತ್ತೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲಿ ಒಂದು 10-15 ಜನ 20 ಜನ ಅಷ್ಟೇ ರೈತರು ಇರೋದು, ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಈ ಭೂಮಿ ಎಲ್ಲ ಬಂಜರು ಅಂತಂದು ಹೇಳ್ತಾರೆ. ಅದ್ರ ಬಗ್ಗೆ ಹೇಳಿದ್ರೆ ಏನು ಬಂದು ಅಂತ ಹೇಳ್ತಾರೆ. ಯಾಕೆ ಬೆಳೆದ್ರೆ ಬೆಳೆ ಬರದೇ ಇರ್ತದ? ಬೆಳೆದ್ರೆ ಬೆಳೆ ಬಂದೇ ಬರ್ತದೆ. ಹೇಳಿದ್ದೀನಿ ಸರ್. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ ಬಗ್ಗೆ? ಹೇಗೆ ಅನಿಸ್ತಾ ಇದೆ ನಿಮಗೆ ಸರ್? ಹೇಗೆ ಅನಿಸ್ತಾ ಇದೆ ಈಗ ಇದೆಲ್ಲ ನೋಡಿ, ಒಳ್ಳೆ ಫಲವತ್ತಾದ ಭೂಮಿಗಳು ಎಲ್ಲ ಬಂಜರು ಭೂಮಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು. ಇವೆಲ್ಲ ಒಳ್ಳೆ ಫಲವತ್ತಾದ ಭೂಮಿ ನೋಡಿ, ಇಲ್ಲ ಸಪೋಟ, ಮಾವು ಎಲ್ಲ. ನಮಗಂತೂ ಒಂಚೂರು ಇಷ್ಟ ಇಲ್ಲ. ಅದೇ ಸರ್, ನಾವು ಹೇಳಿಲ್ವಾ ಸರ್, ಮುಕ್ಕಾಲು ಭಾಗ ಆಗೋಗಿದೆ, ಕಾಲು ಭಾಗ ಜನ ಇಲ್ಲ. ನಮಗೆ ನಮ್ಮಲ್ಲಿ ಬಂಜರು ಭೂಮಿ ಅಂತ ಹೇಳ್ತಾರಲ್ಲ ಸರ್. ಈಗ ಹಸುಗಳು ಹಾಲು ಎಷ್ಟು ಬರ್ತದೆ, ರೇಷ್ಮೆ ಎಷ್ಟು ಬರ್ತದೆ, ನಮ್ಮ ಕಡೆ ಜೋಳ ಜಾಸ್ತಿ, ಜೋಳ ಎಷ್ಟು ಬರ್ತದೆ, ತೆಂಗು ಎಷ್ಟದೆ, ಅಡಿಕೆ ಎಷ್ಟದೆ, ಮಾವು ಎಷ್ಟದೆ, ಎಲ್ಲ ಬಂದು ನೋಡಿ ವಿಚಾರಿಸ್ಬಿಟ್ಟಲ್ವ ಎಲ್ಲ ಏನು ಇರ್ತ ಅಂತ ಹೇಳೋದು. ಬಂಜರು ಭೂಮಿ ಅಂದರೆ ಈ ವಾಸ್ತವ ಏನಿದೆ ಅನ್ನೋದನ್ನ ತೋರ್ಸೋದಕ್ಕೆ ಈಗ ಇಲ್ಲಿಗೆ ನಾವು ಬಂದಿರುವಂತದ್ದು. ಏನ್ ನಿಮ್ ಕಷ್ಟ ಏನಿದೆ ಈ ಟೌನ್ಶಿಪ್ ಮಾಡೋದಕ್ಕೆ? ನೀವು ಈ ಭೂಮಿಯನ್ನ ಕೊಡೋದಕ್ಕೆ ಬಿಲ್ಕುಲ್ ತಯಾರಿಲ್ಲ. ನಾವಿಲ್ಲಿ ಎಲ್ಲಿಗೆ ಹೋಗೋಣ? ನಮ್ಮ ತಾತ ಮುತ್ತಾತ ಕಾಲದಿಂದ ನಾವಿಲ್ಲೇ ಇದ್ದಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು. ಈಗ ನಾವು ನಮ್ದೇನೋ ಆಯಿತು, ನಮ್ಮ ತಾಯಿ ನಮ್ಮ ತಂದೆ ವಯಸ್ಸಾದವ್ರನ್ನ ಕರ್ಕೊಂಡು ನಾವೆಲ್ಲಿ ಹೋಗೋದು? ಇಲ್ಲಿ ಇದ್ರೂ ಎಲ್ಲನ ಇದ್ದರೆ ಹುಲ್ಲು ನಾವು ಹುಲ್ಲು ಕುಯ್ಕೊ ಬರ್ತೀವಿ. ಹುಲ್ಲು ಕುಯ್ಕೊ ಬಂದು ದಾನದ ಹಸ್ಕೊಳ್ಗೆ ಹಾಕಿದ್ರೆ ಹೆಸರನ್ನ ನೋಡ್ಕೋತಾರೆ, ಹುಲ್ಲು ಹಾಕೋತಾರೆ ಅಲ್ವರ. ಆಮೇಲೆ ರೇಷ್ಮೆ ಹುಳ ಏನೋ ಇದ್ಮಾರೆ ಅವರು ಹುಳನೂ ಸೊಪ್ಪು ಹಾಕೋತಾರೆ. ಉತ್ತಿತಾವು ಹಾಕ್ಬೇಕಲ್ಲ ಸರ್, ಇನ್ನೇನು ಓಡೋಂಗಿಲ್ಲ, ತಗೊಬಂದು ಹಾಕ್ಬಿಟ್ರೆ ಇವೆಲ್ಲ ಸೌಕರ್ಯ ಚೆನ್ನಾಗದೆ. ಚೆನ್ನಾಗಿದ್ದು ನಮ್ಮ ಡಿ ಕೆ ಸಾಹೇಬರು ನೀರು ಕೆಲವರೆಲ್ಲ ನೀರು ಸರಿ ಇಲ್ಲ ಅಂತಾರೆ. ಇದೇ ನೀರು ಕನ್ಪುರ ಹೋಗ್ತದೆ, ಕನ್ಪುರ ಹೋಗಿ ಸಂಗಮ ಹೋಗ್ತದೆ. ಅದೇ ನೀರು ಕುಡಿತೀರಾ? ನೀರು ಸರಿ ಇಲ್ಲ ಅಂದ್ರೆ ಏನರ್ಥ ಹೇಳಿ? ಮತ್ತೆ ಇನ್ನೊಂದು, ಇಲ್ಲಿ ಬೆಳೀತಾ ಇರುವಂಥ ಅಲ್ಪ ಸ್ವಲ್ಪ ಬೆಳೆಯಲ್ಲಿ ಎಲ್ಲ ಕ್ಯಾನ್ಸರ್ಗಳು ಬರ್ತಾ ಇದೆ ಅನ್ನೋ ಥರ ಹೇಳಿಕೆಗಳು ಬರ್ತಾ ಇದೆ. ಸ್ವಾಮಿ, ಯಾವ ಕ್ಯಾನ್ಸರ್ ಇಲ್ಲ, ಏನೂ ಇಲ್ಲ. ಯಾರೋ ಹಿಂಗೆ ಜಮೀನು ಕೊಡಬೇಕು, ಜಮೀನು ಕೊಟ್ಟು ಕಾಸು ತಿನ್ಕೊಂಡಾಗ ಅಂತಲ್ಲ ಅವ್ನು ಕ್ಯಾನ್ಸರು. ಜಮೀನು ಕೊಡೋರಿಗೆ ಯಾವುದೇ ಕ್ಯಾನ್ಸರ್ ಇಲ್ಲ, ಕೊಡ್ತಾ ಇದ್ದವ್ರಿಗೆ ಯಾವ ಕ್ಯಾನ್ಸರ್ ಇಲ್ಲ.
ಮತ್ತೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋ ಹಾಗೆ ಇಲ್ಲಿಯ ಈ ಒಂದು ಭಾಗದಲ್ಲಿ ಸುಮಾರು 80% 90% ಜನ ಆಲ್ರೆಡಿ ಒಪ್ಕೊಂಡಿದ್ದಾರೆ ಈ ಒಂದು ಭೂಮಿಯನ್ನು ಕೊಡೋದಕ್ಕೆ ಅಂತಂದು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ. 20% 15%ಇಂದ 20% ಒಪ್ಕೊಂಡವ್ರೆ. ಅಷ್ಟೇ ಒಪ್ಕೊಂಡವ್ರೆ ಸರ್. 85% ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಲ್ಲ. ಹಾಂ, ಅವ್ರು ಅರ್ಥ ಆಯ್ತಾ ಸರ್? ಇನ್ನೊಂದು ನಾನು ಹೇಳ್ತೀನಿ, ನಮ್ಮ ಡಿ ಕೆ ಮುಖ್ಯಮಂತ್ರಿಗಳು ಮಾನ್ಯ ಅವರ ಊರಿಗೆ ಹೋದ್ರಲ್ಲ ದೊಡ್ಡಾಲಲ್ಲಿಗೆ, ಆವಾಗ ಏನಾಗದೆ ಅಂದರೆ ಎಲ್ಲ ಈ ತುಗಣಿ ಆಗಿರ್ಬೋದು, ಆರೋಳಿ, ಕಾನ್ಪುರ ಎಲ್ಲೆಲ್ಲ ಆಗಿರ್ಬೋದು, ಅವರೆಲ್ಲ ಮಾತಾಡ್ಕೊಂಡು ಹೋಗೋರೆ ಒಂದು ಇಂಚು ಭೂಮಿ ಕೊಡಬೇಡಿ ಯಾವುದೇ ಕಾರಣಕ್ಕೂ, ಒಳ್ಳೆ ಹೈಯೆಸ್ಟ್ ಐತೈತದೆ ಅಂತ ಹೇಳೋರಲ್ಲ. ಆ ಕ್ಷೇತ್ರ ಬೇರೆ ಈ ಕ್ಷೇತ್ರ ಬೇರೆ. ನಮ್ಮ ಇದೆಲ್ಲಿಗೆ ಗೆದ್ದವ್ರೆ, ತಮ್ಮ ಆಗಿರ್ಬೋದು ಅವರಾಗಿರ್ಬೋದು, ನಮ್ಮ ಮಾಗಡಿ, ಕಾನ್ಪುರ, ರಾಮನಗರ, ಚನ್ನಪಟ್ಟಣ 3 ತಾಲೂಕು ಅವ್ರದ್ದೇ. ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಹೆಂಗೆ ಉಳಿಸ್ಕೊಂಡು ಹೋಗ್ಬೇಕು? ಎಲ್ಲ ಈ ಕತ್ತರಿಸಿ ಭೂಮಿಗೆ ಮುಚ್ಚೋ ಕೆಲಸ ಮಾಡಿಕೊಂಡು ಸಮಾಧಿ ಕಟ್ತಾವ್ರಲ್ಲ, ಸರಿ ಆಯ್ತಾ? ಈಗ ನೀವೇನು ಪ್ರತಿಭಟನೆ ನಿರಂತರವಾಗಿ ಮಾಡ್ತಾ ಇದ್ದಾರೆ, ಈ ಪ್ರತಿಭಟನೆಗೆ ಅವರು ಹೋಗೊಟ್ಟು ಈ ಒಂದು ಯೋಜನೆಯನ್ನು ನಿಲ್ಲಿಸ್ತಾರೆ ಅಂತ ಅನ್ಸುತ್ತಾ ನಿಮಗೆ ಮುಖ್ಯಮಂತ್ರಿ? ನಿಲ್ಲಿಸೇಬೇಕು ಸರ್, ಆಗಲ್ಲ. ಯಾಕೇಳಿ ಇಲ್ಲ 80% ಯಾರು ಒಪ್ಪಿಲ್ಲ. ಅರ್ಥ ಆಯ್ತಾ? 80% ಒಪ್ಪಲಿಲ್ಲ. ಬೇಕಾದ್ರೆ ಅವ್ರನ್ನೇ ಬಂದು ವಿಚಾರಿಸ್ಕೊಂಡು ಹೋಗಿ ಅಂತ ಹೇಳಿ 80% ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಎಸ್ ವೀಕ್ಷಕರೇ, ಇದಿಷ್ಟು ಬೈರಮಂಗಲದಲ್ಲಿರುವಂತಹ ರೈತರ ಮಾತುಗಳಾಗಿತ್ತು. ನಿರಂತರವಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಬೆಂಗಳೂರು.